ನೋಡಿ ಫ್ರೆಂಡ್ಸ್, ಫಸ್ಟ್ ನಾವು ರಾಗಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು. ನಾನಿವಾಗ ರಾಗಿ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಕ್ಲೀನಾಗಿ ಜಲ್ರಿ ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ, 2 ಕಪ್ಪಿನಷ್ಟು ನಾನು ರಾಗಿ ಹಸಿಟ್ಟನ್ನ ಹಾಕ್ಕೊಳ್ತೀನಿ. ರಾಗಿ ಹಸಿಟ್ಟು ಹಾಕ್ಕೊಂಡಾಯಿತು. ಅದಕ್ಕೆ ನಾನಿವಾಗ ಸಬ್ಬಕ್ಕಿ ಸೊಪ್ಪು ಕ್ಲೀನ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ನಾನು 2 ಹಿಡಿ ತಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಾಗಿ ಹಸಿಟ್ಟಲ್ಲಿ ಫೈಬರ್ ಇರುತ್ತೆ. ಆದಷ್ಟು ನಮ್ಮ ಹೆಲ್ತ್ಗೆ ಒಳ್ಳೆ ಪದಾರ್ಥಗಳನ್ನು ಅಡುಗೆ ಮಾಡಿಕೊಂಡು ತಿನ್ಕೊಳ್ಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ನೋಡಿ, ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡಿ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಇವಾಗ ಕರಿಬೇವು ಸೊಪ್ಪನ್ನ ಕ್ಲೀನ್ ಮಾಡಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ ಎಲ್ಲನೂ. ಇವಾಗ ನೋಡಿ, ನಾನಿಲ್ಲಿ 1 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಆದಷ್ಟು ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ. ನೋಡಿ, ನಾನಿಲ್ಲಿ 1 ಹಿಡಿ ಕಾಯಿ ತುರಿನ, ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೀವು 1 ಹಿಡಿ ಬೇಕಾದರೂ ಹಾಕ್ಕೊಳ್ಳಿ. ಎಷ್ಟು ಹಾಕ್ಕೊಳ್ತೀರೋ ಕಾಯಿ ತುರಿ ಅಷ್ಟು ರೊಟ್ಟಿ ರುಚಿ ಬರುತ್ತೆ. ನೋಡಿ, 1 ಹಿಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ, ಜೀರಿಗೆ 1/4 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೀವು ಮನೇಲಿ ಚಿಕ್ಕ ಮಕ್ಕಳಿಲ್ಲ ಅಂದರೆ ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಹಾಕೋಬೋದು. ಬಟ್ ನಮ್ಮ ಮನೇಲಿ ಪಾಪು ಇದೆ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ. ಚಟ್ನಿನೇ ಸ್ವಲ್ಪ ಖಾರ ಇಟ್ಕೊಳ್ತೀನಿ. ಓಕೆ, ಇಷ್ಟನ್ನು ಇವಾಗ ನಾವು ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡೋಣ. ಫಸ್ಟು ಇದೆಲ್ಲ ಮಿಕ್ಸ್ ಮಾಡಿಕೊಡಿ, ನೀರು ಹಾಕ್ಕೋಬೇಡಿ. ನೀರು ಹಾಕ್ಕೊಂಡಿರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಕೊಡಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾವು ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ನೀರು ಹಾಕ್ಕೊಂಡು ನಾನು ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ ರಾಗಿ ರೊಟ್ಟಿ ಮಾಡೋದಕ್ಕೆ. ನೀವು ಸ್ವಲ್ಪ ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಳ್ಳಿ. ರೊಟ್ಟಿ ತಟ್ಟೋ ರೀತಿ ಅದಕ್ಕೆ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಲಿಸ್ಕೊಳ್ಳಿ. ನೀರು ಬೇಕಾದರೆ ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಯಾಕಂದರೆ ತುಂಬ ತೆಳ್ಳಗಾಗ್ಬಿಟ್ರೆ ರೊಟ್ಟಿ ತಟ್ಟಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈ ಥರ ತಟ್ಕೊಳ್ಳೋಣ. ನೋಡಿ, ಹಿಟ್ಟು ರೆಡಿಯಾಗಿದೆ. ಇವಾಗ ರೊಟ್ಟಿ ತಟ್ಕೊಂಡು ಬಿಡೋಣ. ರೊಟ್ಟಿ ಮಾಡೋದಕ್ಕೆ ಹಿಟ್ಟು ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೊಳ್ಳಿ. ನೋಡ್ತಿದ್ದೀರಾ ಯಾವ ರೀತಿ ಇರಬೇಕಂತ. ಹಿಂಗೆ ಎತ್ಕೊಂಡು ಹಿಂಗೆ ಮಾಡ್ಕೊಂಡು ತಟ್ಕೊಬಿಡ್ಬೇಕು. ಓಕೆ, ಸೊ ಇವಾಗ ರೊಟ್ಟಿ ಮಾಡೋಕ್ಕೆ ಹಿಟ್ಟು ಕಲಿಸ್ಕೊಂಡಿದ್ದು ಆಯಿತು. ಇವಾಗ ನಾವು ಚಟ್ನಿ ಮಾಡ್ಕೊಬಿಡೋಣ. ಹಸಿಟ್ಟನ್ನ ಕಲಿಸ್ಕೊಂಡ್ರದ್ದು ಪಕ್ಕಿಡೋಣ. ಇವಾಗ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರಾಗಿ ಸಬ್ಬಕ್ಕಿ ಸೊಪ್ಪಿನ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಹೆಂಚು ಬಿಸಿಗಿಟ್ಟಿದ್ದೀನಿ. ರೊಟ್ಟಿ ತಟ್ಕೊಳ್ಳೋಕ್ಕೆ ಬಾಳೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಟ್ಟು ಆಲ್ರೆಡಿ ರೆಡಿ ಇದೆ ಹಿಟ್ಟು. ಇವಾಗ ಪಟಾಪಟ ಅಂತ ರೊಟ್ಟಿ ತಟ್ಕೊಂಡು ಹೆಂಚು ಮೇಲೆ ಹಾಕ್ಕೊಬಿಡೋಣ. ಫಸ್ಟು ಎಣ್ಣೆನ ಕೈಯಲ್ಲಿ ಹತ್ಕೋಬೇಕಾಗುತ್ತೆ. ಬಾಳೆ ಎಲೆಗೆಲ್ಲ ಅಪ್ಲೈ ಮಾಡ್ಕೋಬೇಕು ಎಣ್ಣೆ. ಆಯಿತಾ? ಈಗ ಕೈಯಲ್ಲಿ ನೋಡಿ, ನೀವು ಎಷ್ಟು ನಿಮ್ಮ ಹೆಂಚು ಎಷ್ಟು ಏನು ಅಗಲ ಇದೆಯೋ ಅಷ್ಟಾಗಲೂ ತಟ್ಕೋಬೋದು. ನೋಡಿ, ಈಗ ಇಟ್ಕೊಂಡು ಈಗ ತಟ್ತಾ ಬನ್ನಿ. ಎಷ್ಟು ತೆಳ್ಳಗಾದ್ರೂ ತಟ್ಕೋಬೋದು, ಎಷ್ಟು ಮಂದಕ್ಕಾದ್ರೂ ತಟ್ಕೋಬೋದು. ಬಾಳೆ ಎಲೆ ಇದ್ದರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ, ಈ ಥರ ತೆಳ್ಳಗಾದರೆ ಹಿಂಗೆ ಈವನ್ ಮಾಡ್ಕೋಬೋದು. ನೋಡಿ, ಓಕೆ,
ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಳು. ಮಂದಕ್ಕಿದ್ರೆ ನನಗಿಷ್ಟ ಆಗಲ್ಲ, ನಾವು ಅದಕ್ಕೆ ತೆಳ್ಳಗೇನೆ ಮಾಡ್ಕೊಳ್ತೀವಿ. ನೋಡಿ, ರಾಗಿ ರೊಟ್ಟಿ ತಟ್ಟಿದ್ದು ರೆಡಿ ಆಯಿತು. ಈಗ ಹೆಂಚು ಮೇಲೆ ಹಾಕ್ಕೊಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ತೋರಿಸ್ತೀನಿ ನಿಮಗೆ. ಸಬ್ಬಕ್ಕೆ ಸೊಪ್ಪು, ಈರುಳ್ಳಿ, ಇನ್ನು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನೋ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಹೇಗಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಹೆಂಚೆಲ್ಲ. ನಾನಿಲ್ಲಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಕಬ್ಬಿಣದ ಹೆಂಚನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ರೊಟ್ಟಿ ಹಾಕ್ಕೊಳ್ಳೋಣ. ತಟ್ಟಿರೋದು ಎಷ್ಟು ಚೆನ್ನಾಗಿದೆ. ಇವಾಗ ಹಾಕೋದು. ಈ ಥರ ಹೆಂಚು ಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು ನಿಮಿಷ ಈ ಥರ ಪ್ರೆಸ್ ಮಾಡಿಕೊಡಿ. ಏನು ನಾವು ಹಿಟ್ಟು ಎಲ್ಲ, ರೊಟ್ಟಿ ಹಿಟ್ಟೆಲ್ಲ ಹೆಂಚಿಗೆ ಹಿಡ್ಕೊಳ್ಳಿ. ಓಕೆ, ಒಂದು ನಿಮಿಷ ಆಗಿದೆ ನೋಡಿ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ವಾವ್, ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟು ಚೆನ್ನಾಗಿ ಈಸಿಯಾಗಿ ಬರುತ್ತೆ. ನಾವೆಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಂಡು ರೊಟ್ಟಿಗಳನ್ನ ಈ ಥರ ಮಾಡ್ಕೋಬೋದು. ಬಾಳೆ ಎಲೆ ಇದ್ದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬಾಳೆ ಎಲೆ. ನೋಡಿ, ಇವಾಗ ಇದ್ರ ಮೇಲೆ ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಬಿಡೋಣ. ನಾನು ಆಲ್ರೆಡಿ ನಿಮಗೊಂದು ರಾಗಿ ರೊಟ್ಟಿನೂ ವೆಜಿಟೇಬಲ್ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ಸಬ್ಬಕ್ಕಿ ಸೊಪ್ಪಿಂದ ನಾನು ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಮೆಂತ್ಯ ಸೊಪ್ಪು ಹಾಕ್ಕೋಬೋದು. ಏನು ಎಲ್ಲ ರೀತಿಯಾದ ಸೊಪ್ಪುಗಳನ್ನ ನೀವು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು. ಪಾಲಕ್ ಹಾಕ್ಕೋಬೋದು, ಸಬ್ಬಕ್ಕಿ, ಮೆಂತ್ಯ, ಮತ್ತು ಏನದು ನುಗ್ಗೆ ಸೊಪ್ಪು, ಈ ಥರ ಎಲ್ಲನೂ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ರೊಟ್ಟಿ. ನೋಡಿ ಫ್ರೆಂಡ್ಸ್, ನಾನಿವಾಗ ರೊಟ್ಟಿ ತಿರುವಿ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಪರ್ಫೆಕ್ಟಾಗಿ ಈ ಕಡೆ ಎಲ್ಲ ಒಂದು ಸೈಡ್ ಬೆಂದಿದೆ. ಬೆಂದ ಮೇಲೆ ನೆಕ್ಸ್ಟ್ ಸೈಡ್ ನಾವು ತಿರುವಾಕಬೇಕಾಗತ್ತೆ. ಎರಡು ಸೈಡ್ ನಾವು ಬೇಯಿಸ್ಕೋಬೇಕು ರೊಟ್ಟಿನ. ಇನ್ನೊಂದು ನಾನು ಹಾಗೆ ತಟ್ಟಿ ತೋರಿಸ್ತೀನಿ ನಿಮಗೆ. ತಟ್ಟಕ್ಕೂ ಈಸಿ ಇರುತ್ತೆ, ಹೆಂಚು ಮೇಲೆ ಹಾಕೋಕ್ಕೂ ಈಸಿ ಇರುತ್ತೆ, ರೊಟ್ಟಿ ಮಾಡ್ಕೊಳ್ಳೋಕ್ಕೂ ತುಂಬಾ ಈಸಿ ಇರುತ್ತೆ. ಎಲ್ಲ ರೀತಿಯ ಹಸಿಟ್ಟುಗಳನ್ನ ರೊಟ್ಟಿ ಈ ಥರ ತಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತಟ್ಕೊಳ್ಳಿ ಇದೆ ನೋಡಿ. ಇವಾಗ ಎತ್ತನ ಎಷ್ಟು ಫ್ಲಫಿ ಆಗಿದೆ, ಚೆನ್ನಾಗಿದೆ, ಸಾಫ್ಟಾಗಿದೆ. ನೋಡಿ ನೋಡ್ತಿದ್ದೀರ ಫ್ರೆಂಡ್ಸ್. ಇವಾಗ ರಾಗಿ ರೊಟ್ಟಿ ರೆಡಿ ಆಯಿತು ನೋಡಿ. ಬಾಳೆ ಎಲೆ ಮೇಲೆ ಹಾಕ್ಕೊಂಡ್ರೆ ಬೆಣ್ಣೆ ಹಾಕ್ಕೊಂಡು ತಿಂತಾ ಇರಬೇಕು ಚಟ್ನಿ ಜೊತೆ. ಹಾಕ್ಕೊಳ್ಳಿ, ಒಂದೇ ಸಿಂಗಲ್ ಹ್ಯಾಂಡಲ್ಲೇ ಮಾಡ್ಕೋಬೋದು ನೋಡಿ. ಹಾಕ್ಕೊಳ್ಳಿ, ತಟ್ಕೊಳ್ಳಿ, ಫಟಾಫಟ ಅಂತ ರೊಟ್ಟಿ ಮಾಡ್ಕೊಳ್ಳಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಾ, ಎಷ್ಟು ಚೆನ್ನಾಗಿ ತೆಳ್ಳಗೆ ಬರುತ್ತೆ. ತುಂಬ ತಿನ್ನೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ ನೋಡಿ. ನೋಡಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ತೆಳ್ಳಗಿದೆ ಅಂತ. ನೋಡಿದ್ರೆ ಎಷ್ಟು ತೆಳ್ಳಗಿದೆ. ಬೆಣ್ಣೆ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಬದಲು ನೀವು ಬೆಣ್ಣೆಯಲ್ಲಿ ರೊಟ್ಟಿ ಮಾಡ್ಕೊಳ್ಳಿ. ತುಂಬ ಘಮ ಅಂತ ಅದ್ಭುತವಾಗಿರುತ್ತೆ ರುಚಿ. ನಾವು ತಿನ್ನೋವಾಗ ಹಾಕ್ಕೊಳ್ತೀವಿ ಬೆಣ್ಣೆ, ನೀವು ಮಾಡೋವಾಗ ಕೂಡ ಹಾಕೋಬೋದು ನೋಡಿ. ರೆಡಿ. ಈಗ ರೊಟ್ಟಿ ತಿರುವಾಕ್ತೀನಿ. ಸೂಪರಾಗಿ ಬಂದಿದೆ ರೊಟ್ಟಿ. ಬೆಂದಿರೋದು ಸಾಕು, ರೊಟ್ಟಿ ರೆಡಿ ಆಯಿತು. ಹಾಕ್ಕೊಳ್ಳೋಣ.
ಫ್ರೆಂಡ್ಸ್, ಈಗ ರಾಗಿ ರೊಟ್ಟಿ ರೆಡಿ ಆಯಿತು. ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಬಿಡೋಣ. ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಅದರ ಏನೋ ರೀತಿಯೇ ಬೇರೆ, ಮಸ್ತಿರುತ್ತೆ. ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ ನನಗೆ. ನೋಡಿ, ಇದು ಮ್ಯಾಂಗೋ ಏನೋ ಒಗ್ಗರಣೆ. ಈಗ ನಾನು ಮಾಡಿಟ್ಟಿರೋಂಥ ರೊಟ್ಟಿನ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಈಗ ಮಾಡಿರೋಂಥ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಮೆಂತ್ಯ ಸೊಪ್ಪಿನ ಚಟ್ನಿ, ಮೆಂತ್ಯ ಸೊಪ್ಪಿಂದ ಮಾಡಿರೋದು. ಈ ರೆಸಿಪಿನೂ ನಾನು ಕೂಡ ನನ್ನ ಸ್ಪೆಷಲ್ ಕಿಚನ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕಾದ ರೆಸಿಪಿ ನೋಡ್ಕೊಳ್ಳಿ. ನೋಡಿ ಎಷ್ಟು ಹೆಲ್ತಿ. ಸಬ್ಬಕ್ಕಿ ಸೊಪ್ಪಿನ ರಾಗಿ ರೊಟ್ಟಿ, ಮೆಂತ್ಯ ಸೊಪ್ಪಿನ ಚಟ್ನಿ, ಮಾವಿನಕಾಯಿ ಒಗ್ಗರಣೆ, ಇದ್ರ ಜೊತೆಗೆ ಒಂಚೂರು ಬೆಣ್ಣೆ ಹಾಕೊಬಿಡೋಣ. ಜೊತೆಗೆ ರೊಟ್ಟಿ ಮೇಲೆ ಸ್ವಲ್ಪ ಬೆಣ್ಣೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಇದು ಆರೋಗ್ಯಕರವಾದ, ಹೆಲ್ತಿ ಆ್ಯಂಡ್ ಟೇಸ್ಟಿ, ಈಸಿ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ, ಬ್ರೇಕ್ಫಾಸ್ಟ್ಗಳಿಗೆ, ಮತ್ತು ಎಲ್ಲಾದರೂ ಹೊರಗಡೆ ಹೋಗೋವು ನಾವು ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು. ಸಾಫ್ಟಾಗಿರುತ್ತೆ ರೊಟ್ಟಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ರುಚಿಕರವಾದ ರೆಸಿಪಿಗಳನ್ನ ನೀವು ನೋಡ್ಬೇಕು ಅಂದ್ಕೊಂಡ್ರೆ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ಪ್ರೀತಿ ನನ್ನ ಜೊತೆಯಲ್ಲಿ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.